ಸೊ ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ ಆಗಿರುತ್ತೆ. ಸೊ ಯಾಕೆ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿರುವ ಕೂದಲು ನಿಮಗೆ ಸಿಗಬೇಕು ಅಂದರೆ ತುಂಬ ಉದ್ದವಾದ ಕೂದಲು, ದಟ್ಟವಾದ ಕೂದಲು, ಅದು ಸಮ್ಮರಲ್ಲಿ ಇಮ್ಯಾಜಿನ್ ಮಾಡಿ ಆಯಿತಾ. ಸಮ್ಮರಲ್ಲಿ ಚೆನ್ನಾಗಿರುವ ಕೂದಲು ಬರಬೇಕು ಅಂದರೆ ಕಪ್ಪುಗೆ ದಟ್ಟವಾಗಿ ಕೂದಲು ಉದ್ರದೇ ಇರೋಂಗೆ ಯಾವ ರೆಮಿಡಿ ಮಾಡ್ಕೋಬೋದು ಅಂತ ಈ ವ್ಲಾಗಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಜೊತೆಗೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಾಗುವಂಗೆ ಒಂದು ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಯಾವ ಥರ ಮಾಡಿದ್ರೆ ನೀವು ಸ್ಕಿನ್ ಚೆನ್ನಾಗಿ ಗ್ಲೋ ಬರ್ಸ್ಕೋಬೋದು ಅಂತ. ಸೊ ನಾನು ಏನು ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನೋ ಸೊ ಅದು ನಿಮಗೆ ಹೇರ್ ರಿಲೇಟೆಡ್ ಆಗಿರುತ್ತೆ, ಪ್ಲಸ್ ಸ್ಕಿನ್ದು ರಿಲೇಟೆಡು ಆಗಿರುತ್ತೆ. ಸೊ ಎರಡನ್ನು ಕಂಬೈಂಡಾಗಿ ನಾನು ತೋರಿಸೋದ್ರಿಂದ ಸೊ ನಾನು ಏನೇ ಒಂದು ಮಾಡಿದ್ರೂ ಎರಡಕ್ಕೂ ನಿಮ್ಗೆ ಅನ್ವಯಿಸುತ್ತೆ. ಸೊ ನಾನು ಈ ಥರ ಮೆಥಡ್ ಮಾಡಿಕೊಂಡೇ ಬಂದಿರೋದು ಫ್ರೆಂಡ್ಸ್. ಸೊ ಅದಕ್ಕೆ ಕೂದಲು ಚೆನ್ನಾಗಿ ಬರುತ್ತೆ, ಪ್ಲಸ್ ನಿಮಗೆ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಟೈಮ್ ವೇಸ್ಟ್ ಮಾಡಲ್ಲ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಕೂದಲು ತುಂಬ ಚೆನ್ನಾಗಿ ನಮಗೆ ಬರಬೇಕು, ಸ್ಕಿನ್ ತುಂಬ ಚೆನ್ನಾಗಾಗಬೇಕು ಅಂದರೆ ಎರಡು ತುಂಬಾ ಇಂಪಾರ್ಟೆಂಟ್ ಥಿಂಗ್ಸ್. ಯಾವ್ದು ಹೇಳಿ? ಕ್ಯಾಲ್ಶಿಯಮ್ ಇರಬೇಕು, ಪ್ಲಸ್ ಐರನ್ ಕಂಟೆಂಟ್ದು ನಾವು ಜಾಸ್ತಿ ಸೇವನೆ ಮಾಡಬೇಕಾಗುತ್ತೆ. ಅಂದರೆ ಫುಡ್ಡನ್ನ ಇಂಟೇಕ್ ಮಾಡೋದ್ರ ಬಗ್ಗೆ ನಾನು ಹೇಳ್ತಾ ಇರೋದು ಆಯಿತಾ. ಸೊ ಇದು ಎಲ್ಲರಿಗೂ ಅನ್ವಯಿಸುತ್ತೆ, ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಎಲ್ಲರಿಗೂ. ಬಿಕಾಸ್ ಇವಾಗಿನ ಇದರಲ್ಲಿ ಎಲ್ಲರಿಗೂ ಕೂದಲು ಉದ್ರೋದು ತುಂಬ ಸಾಮಾನ್ಯದ ವಿಷಯ ಅಲ್ವಾ. ಸೊ ಏನೇ ಒಂದು ನೀವು ಶಾಂಪು ಹಾಕೊಂಡ್ರೂ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವೊಂದು ಬೆಟರ್ ಇಲ್ಲ. ಸೊ ಯಾವಾಗ ನೀವು ಶಾಂಪು ಯೂಸ್ ಮಾಡೋಕೆ ಹೋಗ್ತಿರೋ ಫ್ರೆಂಡ್ಸ್, ನೀವು ಯಾವುದೇ ಒಂದು ಎನಿ ಬ್ರ್ಯಾಂಡ್ ನೀವು ಯಾವುದೇ ಒಂದು ಶಾಂಪೂನ ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ 1 ಸ್ಪೂನಷ್ಟು ಕಾಫಿ ಪೌಡರ್ನ ಹಾಕ್ಕೊಂಡು ಯಾವಾಗಲೂ ಅಷ್ಟೇ ಅದು ಒಂದು ಸ್ವಲ್ಪ ತುಂಬ ಲಿಕ್ವಿಡ್ ಬೇಸಲ್ಲಿ ಇರಬೇಕಾಯ್ತಾ. ನೀವು ಶಾಂಪು ತೊಗೊಂಡಾಗ ಒಂದು ಸ್ವಲ್ಪ ಗಟ್ಟಿ ಥರ ಇರುತ್ತಲ್ಲ. ಸೊ ನೀವು ಹೆಂಗೆ ಮಾಡಬೇಕು ಅಂದರೆ ಒಂದು ತೋರಿಸ್ತೀನಿ ನೋಡಿ. ಸೊ ಈ ಥರ ಒಂದು ಕಪ್ಪಲ್ಲಿ ಒಂದು ಇಲ್ಲಿವರೆಗೂ ಬರೋಂಗೆ ಆಯಿತಾ, ಇಷ್ಟು ನೀರನ್ನ ತೊಗೊಂಡು ನೀವು ಮಿಕ್ಸ್ ಮಾಡಬೇಕು ಅದು ಆಯಿತಾ. ಸೊ ಅದು ಒಂದು ಸ್ವಲ್ಪ ಲಿಕ್ವಿಡ್ ಬೇಸಲ್ಲಿ ಇರಬೇಕು. ಆವಾಗ ನೀವು 1 ಸ್ಪೂನಷ್ಟು ಕಾಫಿ ಪೌಡರ್ನ ಅದಕ್ಕೆ ಆ್ಯಡ್ ಮಾಡಿ ಶಾಂಪೂದು ಫಸ್ಟ್ ಕೂದಲು ವೆಟ್ ಮಾಡ್ಕೋಬೇಕು. ಒದ್ದೆ ಮಾಡಾದ್ಮೇಲೆ ನೀವು ಶಾಂಪು ಹಾಕಬೇಕು. ಕೆಲವ್ರು ಏನು ಮಾಡ್ತೀರಾ ಹೇಳಿ, ಸ್ನಾನ ಮಾಡೋಕ್ಕೆ ಹೋಗ್ತಿರಲ್ಲ, ಸೊ ನೀವೇನು ಮಾಡ್ತೀರಾ, ಡೈರೆಕ್ಟಾಗಿ ಶಾಂಪು ತೊಗೊಂಡು ಸುಮ್ಮನೆ ಹಿಂಗೆ ಉಚ್ಕೊಂಡು ಬಂದ್ಬಿಡ್ತೀರಾ. ಅದು ಆ್ಯಕ್ಚುಲಿ ರಾಂಗ್ ಅದು ಆಯಿತಾ. ಅದರಿಂದನೇ ಕೂದಲು ತುಂಬ ಉದ್ರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಕರೆಕ್ಟ್ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ನಿಮ್ಮದು ಕೂದಲೆಲ್ಲ ವೆಟ್ ಮಾಡ್ಕೋಬೇಕಾಗುತ್ತೆ. ಸೊ ವೆಟ್ ಮಾಡಿಕೊಂಡು ನೀವೇನೊಂದು ಶಾಂಪೂದು ಹಿಂಗೆ ಚೆನ್ನಾಗಿ ಫಸ್ಟ್ ಕೈಯಲ್ಲಿ ಇದು ಮಾಡಿ, ಅದರಲ್ಲಿ ನಿಮ್ಮದು ಕಾಫಿ ಪೌಡರು ಇರಬೇಕು. ಪ್ರತಿಯೊಂದು ಸಲನೂ ನೀವು ತಲೆಗೆ ಸ್ನಾನ ಮಾಡೋಕ್ಕೆ ಹೋದಾಗ್ಲೂ ಕಾಫಿ ಪೌಡರ್ನ ಯೂಸ್ ಮಾಡಿ. ಅದು ನಿಮಗೆ ಕಂಡೀಷ್ನಿಂಗ್ ಥರ ವರ್ಕ್ ಮಾಡುತ್ತೆ, ತುಂಬ ಶೈನಿಂಗ್ ಕೊಡುತ್ತೆ ಕೂದಲಿಗೆ, ಪ್ಲಸ್ ನಿಮಗೆ ಕಪ್ಪಾಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಕೂದಲು ಕಪ್ಪಾಗೋದಕ್ಕೆ ಆಯಿತಾ, ಪ್ರೀಮೆಚ್ಯೂರ್ ಹೇರ್ ಆಗೋದಕ್ಕೆ ಅದು ಬಿಡಲ್ಲ, ಕಪ್ಪಾಗೋದಕ್ಕೆ ಅದು ಟ್ರೈ ಮಾಡುತ್ತೆ. ಮತ್ತು ನಿಮ್ಮದು ಕೂದಲು ಟೆಕ್ಸ್ಚರ್ ಕೂಡ ಚೆನ್ನಾಗಾಗುತ್ತೆ. ಕೂದಲು ತುಂಬ ಸಾಫ್ಟಾಗಿ ಚೆನ್ನಾಗಿ ನೋಡೋದಕ್ಕೆ ಲುಕ್ಕಾಗಿ ಕಾಣಿಸುತ್ತೆ ಆಯಿತಾ. ಸೊ ಅದನ್ನು ಹಾಕೋ ಮೆಥಡ್ ಕೂಡ ಇದೆ. ಸೊ ನೀವೇನು ಒಂದು ಶಾಂಪೂನ ಹಿಂಗೆಲ್ಲ ಕೂದಲಿಗೆ ಅಪ್ಲೈ ಮಾಡ್ತೀರೋ, ಸೊ ಫುಲ್ ಇಲ್ಲೆಲ್ಲ ಹಾಕ್ಬಿಟ್ಟು 10 ನಿಮಿಷ ಬಿಡಿ, ಇಲ್ಲ 5 ನಿಮಿಷ ಬಿಟ್ಬಿಟ್ಟು ಸುಮ್ಮನೆ ಹಾಗೆ ಕೂತಿರಿ ಆಯಿತಾ. ಅಂದರೆ ಮೈಗೆ ಸ್ನಾನ ಮಾಡ್ತಾಯಿರಿ, ಫುಲ್ ಎಲ್ಲ ಹಿಂಗೆ ಹಾಕ್ಕೊಂಡು ಕೂತಿರಿ. ಆ್ಯಕ್ಚುಲಿ ಏನು ಗೊತ್ತಾ, ಶಾಂಪೂ ಹಾಕಿದ್ಮೇಲೆ ಒಂದು 5 ನಿಮಿಷ ನಿಮ್ಮ ತಲೆ ಕೂದಲಲ್ಲಿ ಇರಬೇಕು ಅದು ಆಯಿತಾ. ಆವಾಗಲೇ ಅದು ಅದ್ರದ್ದು ಒಂದು ಎಫೆಕ್ಟ್ ನಿಮಗೆ ಕೂದಲಿಗೆ ಸಿಗೋದಕ್ಕೆ ಸಾಧ್ಯ. ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಇವಾಗೆಲ್ಲ ಸಮ್ಮರ್ ನಡೀತಾ ಇರೋದ್ರಿಂದ ನೀವೇನು ಮಾಡಿ ಅಂದರೆ ಆದಷ್ಟು ಟ್ರೈ ಮಾಡಿ ತಣ್ಣೀರಲ್ಲಿ ಸ್ನಾನ ಮಾಡೋದಕ್ಕೆ ಆಯಿತಾ. ಯಾವಾಗ ನೀವು ತಣ್ಣೀರಲ್ಲಿ ನೀವು ಸ್ನಾನ ಮಾಡ್ತೀರೋ ಆವಾಗ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಕೂದಲು ತುಂಬ ಚೆನ್ನಾಗಾಗುತ್ತೆ, ಪ್ಲಸ್ ನಿಮ್ಮದು ಸ್ಕಿನ್ ಟೆಕ್ಸ್ಚರು ಚೆನ್ನಾಗಾಗುತ್ತೆ, ಮುಖ ಬೆಳ್ಳಗೂ ಕೂಡ ಆಗ್ತೀರಾ ಆಯಿತಾ. ಪ್ಲಸ್ ನಿಮ್ಮದು ತಣ್ಣೀರಿಂದ ನೀವು ಸ್ನಾನ ಮಾಡೋದ್ರಿಂದ 3 ಬೆನಿಫಿಟ್ಸ್ ಇದೆ. ಒಂದು, ಕೂದಲು ಚೆನ್ನಾಗಾಗುತ್ತೆ, ಪ್ಲಸ್ ನಿಮ್ಮದು ಸ್ಕಿನ್ ಚೆನ್ನಾಗಾಗುತ್ತೆ ಆಯಿತಾ. ಬಿಸಿ ನೀರು ತಾಗಲ್ಲ ಅಲ್ವಾ, ಸೊ ಸ್ಕಿನ್ ಚೆನ್ನಾಗಾಗುತ್ತೆ. ಸೊ ಮೂರನೇದೇನು ಅಂದರೆ ಮೆಟಬಾಲಿಸಮ್ದು ಇಂಪ್ರೂವ್ಮೆಂಟ್ ಆಗುತ್ತೆ ಆಯಿತಾ. ಯಾವಾಗ ನಮ್ಮ ಬಾಡಿನಲ್ಲಿ ಮೆಟಬಾಲಿಸಮ್ ಇಂಪ್ರೂವ್ಮೆಂಟ್ ಆಗುತ್ತೋ, ಅಂದರೆ ಮೆಟಬಾಲಿಸಮ್ದು ಏನು ಒಂದು ಲೆವೆಲ್ ಇರುತ್ತೋ ಅದು ಇನ್ಕ್ರೀಸ್ ಆದಾಗಲೇ ನಮ್ಮದು ಒಂದು ಗಟ್ ಹೆಲ್ತ್ ಚೆನ್ನಾಗಿರೋದಕ್ಕೆ ಸಾಧ್ಯ. ಆವಾಗಲೇ ನಾವು ವೆಯ್ಟ್ ಲಾಸ್ ಕೂಡ ಆಗ್ತೀವಿ. ಸೊ ನೋಡಿ 3 ಬೆನಿಫಿಟ್ಸು ಇದರಿಂದ ಸಿಗುತ್ತೆ ನಿಮ್ಗೆ. ಯಾವುದರಿಂದ? ತಣ್ಣೀರಿಂದ ಸ್ನಾನ ಮಾಡೋದ್ರಿಂದ ಆಯಿತಾ. ಸೊ ಅದೊಂದಾಯಿತು, ಅದು ಮೊದಲನೇ ಟಿಪ್ ಆಗಿತ್ತು. ಶಾಂಪೂ ಬಗ್ಗೆ ಹೇಳಿದೆ, ಬಿಕಾಸ್ ಎಲ್ಲರೂ ಮೇನ್ ತಪ್ಪು ಮಾಡೋದು ಶಾಂಪೂ ಹೇಗೆ ಉಪಯೋಗಿಸೋದು ಅನ್ನೋದೇ ಗೊತ್ತಿರಲ್ಲ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ಆಯಿತಾ. ಸೊ ಬನ್ನಿ. ಸೊ ಇವಾಗ ಸೆಕೆಂಡ್ನೇದು ಹೇಳ್ಬಿಡ್ತೀನಿ ಫ್ರೆಂಡ್ಸ್. ಸೆಕೆಂಡ್ನೇದು ಏನು ಅಂದರೆ, ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆಲ್ಲ, ಕರಿ ಎಳ್ಳು, ಕಪ್ಪೆಳ್ಳು. ಸೊ ಇದರಲ್ಲಿ ಏನು ಗೊತ್ತಾ, ಸಿಕ್ಕಾಬಟ್ಟೆ ಕ್ಯಾಲ್ಶಿಯಮ್ಮು ರಿಚ್ ಆಗಿರುತ್ತೆ ಆಯಿತಾ. ಸೊ ನಮ್ಮ ಕೂದಲಿಗೆ ಬೇಕಾಗಿರುವಂತಹ ವಿಟಮಿನ್ ಇ ಆಗಿರ್ಬೋದು, ಡಿ ಆಗಿರ್ಬೋದು ಎಲ್ಲ ಇದರಿಂದ ಸಿಗೋದ್ರಿಂದ. ಸೊ ಇದು ಅದಕ್ಕೆ ತಾನೇ ಹಿಂದಿನ ಕಾಲದಲ್ಲಿ ಬಿಡಿ, ಇವಾಗ್ಲೂ ಅಷ್ಟೇ ನೀವು ಎಲ್ಲೇ ಹೋದ್ರೂ ನೋಡಿ ಎಳ್ಳೆಣ್ಣೆದು ನೀವು ಎಷ್ಟೇ ನೀವು ಎಳ್ಳೆಣ್ಣೆದು ಕೂದಲಿಗೆ ಅಪ್ಲೈ ಮಾಡ್ತಾರೆ ಕೆಲವರು. ಎಳ್ಳೆಣ್ಣೆದು ಇದು ಫುಡ್ ಇಂಟೇಕ್ ಮಾಡಿದಾಗಲೇ ತಾನೇ ಕೂದಲು ಚೆನ್ನಾಗಿ ಕಪ್ಪಾಗಿ ಬೆಳೆಯೋದು
ಆಯಿತಾ. ಸೊ ಇದನ್ನು ಹೆಂಗೆ ಮಾಡಬೇಕು ಅಂದರೆ, ಸೊ ನೋಡಿ ಡೈಲಿ ಒಂದೊಂದು ಚಮಚ ಇದನ್ನು ತಿನ್ಕೊಂಬನ್ನಿ. ನೀವೆಲ್ಲ ಕೇಳ್ಬೋದು ಯಾವ ಟೈಮ್ ತಿನ್ನಬೇಕು ತೇಜು ಅಂತ, ಆಯಿತಾ. ಸೊ ಎನಿ ಟೈಮು ನಿಮ್ಗೆ ಯಾವಾಗ ನೀವು ಡೇ ಫುಲ್ಲು ಅಂದರೆ ಡೇ ಟು ನೈಟ್ ಎನಿ ಟೈಮ್ ನೀವು ತಿನ್ಬೋದಾಗಿದೆ ಇದು. ಸೊ ಯಾವಾಗ ನೀವು ತಿನ್ನಬೇಕಾದ್ರೂ ಅದ್ರದ್ದು ಒಂದು ಮೆಥಡ್ ಇದೆ. ಸೊ ಅದಕ್ಕೆ ನಾನು ನಿಮಗೆ ಡೆಮೋ ಮಾಡಿ ತೋರಿಸ್ತಾ ಇದ್ದೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಸೊ ಇದನ್ನು 1 ಸ್ಪೂನ್ ತಿನ್ನಿ, ಆಯಿತಾ. ಸೊ ಇದು ತಿಂದಾದ್ಮೇಲೆ ನೀವೇನು ಮಾಡಬೇಕು ಅಂದರೆ ಬಿಸಿ ನೀರು ಅಂದರೆ ಫುಲ್ ತಿಂದಾದ್ಮೇಲೆ ಹೇಳೋದು, ಬೆಚ್ಚಗಿರುವ ನೀರನ್ನ ಒಂದು ಸ್ವಲ್ಪ ಕುಡಿಬೇಕು. ಅವಾಗೇನು ಗೊತ್ತಾ, ಗಟ್ ಹೆಲ್ತು ಕ್ಲೀನ್ ಆಗುತ್ತೆ ನಮ್ಮದು. ಆವಾಗ ಕೂದಲು ತುಂಬ ಚೆನ್ನಾಗಿ ಕಪ್ಪಾಗಿ ಬರೋಂಗೆ ಅದು ಪ್ರಮೋಟ್ ಮಾಡುತ್ತೆ. ತುಂಬ ಜನಕ್ಕೆ ಇವಾಗ ಬಿಳಿ ಕೂದಲು ತುಂಬ ಯಂಗ್ಸ್ಟರ್ಸ್ಗೆಲ್ಲ ಬರ್ತಾ ಇದೆ ಅಲ್ವಾ, ತುಂಬ ಚಿಕ್ಕ ಏಜಲ್ಲಿ ಒಂದು 20 ವಯಸ್ಸು 25 ವಯಸ್ಸು ಒಳಗಿರೋರಿಗೆಲ್ಲ ಕೂದಲು ಬಿಳಿ ಆಗ್ತಾ ಇದೆ ಅಲ್ವಾ, ಬೆಳ್ಳಗಾಗ್ತಾ ಇದೆ. ಸೊ ಅದನ್ನು ಅವಾಯ್ಡ್ ಮಾಡಿ, ಅಷ್ಟು ಬೇಡ. ತುಂಬ ನಾನು ನೋಡಿದ್ದೀನಿ ಚಿಕ್ಕ ಮಕ್ಳಿಗೂ ಒಂದು 10, 12, 13 ವಯಸ್ಸು ಮಕ್ಳಿಗೆಲ್ಲ ಎಲ್ಲೆಲ್ಲೋ ಒಂದೊಂದು ಕಡೆ ಬಿಳಿ ಕೂದಲುಗಳು ಕಾಣಿಸುತ್ತೆ. ಯಾಕಂದರೆ ಅವ್ರದ್ದು ಫುಡ್ಡಲ್ಲೇ ಆ ಥರ ಇರುತ್ತೆ. ಎಲ್ಲ ಪಿಜ್ಜಾ ಬರ್ಗರ್ಗಳು ಅದು ಇದು ಹಾಳು ಮೂಳು ತಿಂತಾ ಇರ್ತಾರಲ್ವಾ. ಸೊ ಅದಕ್ಕೆ ಈ ಥರದ್ದೊಂದು ಡೈಲಿ 1 ಸ್ಪೂನು ತಿನ್ಸೋಕ್ಕೆ ಟ್ರೈ ಮಾಡಿ, ಆಯಿತಾ. ಸೊ ತುಂಬ ಒಳ್ಳೆಯದು, ಹುಡುಗಿರ್ಗಾಗಲಿ ತಿನ್ನೋದ್ರಿಂದ ಕೂದಲು ಕಪ್ಪಾಗಂಗೆ ಅದು ಪ್ರಮೋಟ್ ಮಾಡುತ್ತೆ, ಗ್ರೇ ಹೇರ್ನ ತಪ್ಪಿಸುತ್ತೆ ಅಂತ. ಸೊ ಬನ್ನಿ. ಸೊ ಆಯಿತಾ, ಇವಾಗ ನೋಡಿ ನಾನು ಅದು ಕಪ್ಪೆಳ್ದು ತಿಂದಿದ್ದೀನಲ್ವ. ಸೊ ನೀವು ಫುಲ್ ಜಾಸ್ತಿನೂ ಕುಡಿಬಾರ್ದು, ಒಂದು ಸ್ವಲ್ಪ ಕುಡಿಬೇಕು. ಯಾಕೆಂದರೆ ಅದು ನಮ್ಮದು ಯಾವಾಗಲೂ ಅಷ್ಟೇ ಒಂದು ಅರ್ಥ ಮಾಡ್ಕೊಳ್ಳಿ, ಏನೇ ನೀವು ತಿಂದ್ರೂ ಸ್ವಲ್ಪ, ಈಗ ಸ್ವೀಟ್ಸ್ ತಿನ್ನೋದಾಗಿರ್ಬೋದು, ಈ ಥರ ಕಪ್ಪು ಎಳ್ಳು ತಿನ್ನುವಾಗ ನೀವು ಒಂದು ಸ್ವಲ್ಪ ಬಿಸಿ ನೀರು ಕುಡಿಬೇಕಾಗುತ್ತೆ. ಆಯಿತಾ. ಸೊ ಇದೊಂದಾಗಿತ್ತು. ಸೊ ಇದು ಏನಕ್ಕೆ ನಾನು ಹೇಳ್ಕೊಡ್ತಿರೋದು ಅಂದರೆ ಫ್ರೆಂಡ್ಸ್, ನಿಮಗೆ ಕೂದಲು ಕಪ್ಪಾಗೋದಕ್ಕೆ, ಆಯಿತಾ. ಕೂದಲು ತುಂಬ ಚೆನ್ನಾಗಾಗುತ್ತೆ. ಸೊ ಇದೆಲ್ಲ ಏನು ಗೊತ್ತಾ, ನೀವು ಅನ್ಕೋಬೋದು ನಮ್ದು ಆಲ್ರೆಡಿ ಬೆಳ್ಳಗಾಗೋಗಿದೆ ಕೂದಲು ಅಂತ. ಸೊ ಇನ್ನು ಬೆಳ್ಳಗಾಗೋದನ್ನು ಅವಾಯ್ಡ್ ಮಾಡುತ್ತೆ, ಅದು ಬೇಕಲ್ವಾ. ಇಲ್ಲಾಂದರೆ ಫುಲ್ ನಿಮ್ಗೆ ನೋಡಿ ಮೇಲಿಂದ ಕೆಳಗೆ ಫುಲ್ ಇಲ್ಲಿವರೆಗೂ ನಿಮ್ಮದು ವೈಟ್ ಹೇರ್ ಆಗಿಬಿಟ್ರೆ ಅವಾಗ ಕಷ್ಟ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ನೀವೊಂದು ಡೈಲಿ ಅಭ್ಯಾಸ ಮಾಡ್ಕೊಳ್ಳಿ. ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಕಪ್ಪು ಎಳ್ಳಲ್ವಾ. ಸೊ ಎಷ್ಟು ಈಸಿ, ಆರಾಮಾಗಿ 1 ಸ್ಪೂನ್ ತಿಂದ್ಬಿಟ್ಟು ಆಮೇಲೆ ಒಂಚೂರು ಬಿಸಿ ನೀರು ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುವ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ ನಿಮ್ದು. ಏನು ಗೊತ್ತಾ, ಮುಖ ಒಂಥರ ಗ್ಲೋ ಬರುತ್ತೆ, ಮುಖದಲ್ಲಿ ನೋಡೋದಕ್ಕೆ ಚಾಮ್ ಇರುತ್ತೆ. ಸೊ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರ. ಆಮೇಲೆ ಕಣ್ಣು ಕೂಡ ಚೆನ್ನಾಗಾಗುತ್ತೆ, ಐಸ್ ಬ್ರೈಟಾಗಿ ಆಗುತ್ತೆ. ಕಣ್ಣು ಏನಾಗುತ್ತೆ, ಕಣ್ಣು ತುಂಬ ಬ್ರೈಟಾಗಿ ಕಾಣಿಸುತ್ತೆ, ಆಯಿತಾ. ಸೊ ನೆಕ್ಸ್ಟ್ ಹೇಳ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ನೇದೇನು ಅಂದರೆ, ನೀವೆಷ್ಟು ಅಕ್ಕಿದು ಸಮ ಪ್ರಮಾಣ ತಗೊಂಡಿರ್ತೀರಾ, ಫಾರ್ ಎಕ್ಸಾಂಪಲ್ ಇಷ್ಟು ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ಅಕ್ಕಿ ತಗೊಂಡಿದ್ರೆ ಅದೇ ಅಳತೆನಲ್ಲಿ ಫ್ಲ್ಯಾಕ್ ಸೀಡ್ಸ್ ಇರಬೇಕು, ಆಯಿತಾ. ಅಗಸೆ ಬೀಜ ಅಂತಾರೆ ನೋಡಿ, ಫ್ಲ್ಯಾಕ್ ಸೀಡ್ಸ್ಗೆ ಕನ್ನಡದಲ್ಲಿ ಅಗಸೆ ಬೀಜ ಅಂತಾರೆ. ಸೊ ಎರಡೂ ಕರೆಕ್ಟಾಗಿರುವ ಮೆಜರ್ಮೆಂಟಲ್ಲಿ ತೊಗೊಂಡು ನೀವೇನು ಮಾಡಿ ಅಂದರೆ, ಒಂದು ಸ್ವಲ್ಪ ವಾಶ್ ಮಾಡಿಬಿಟ್ಟು ಅದನ್ನು ನೆನೆಸ್ಬಿಟ್ಟು ಅದನ್ನು ಬೇಯಿಸಿ, ಸ್ಟವ್ ಮೇಲೆ ಇಟ್ಬಿಟ್ಟು ಬೇಯಿಸ್ಬಿಟ್ಟು ಅದ್ರದ್ದೊಂದು ಏನು ಒಂದು ಇದು ಬಂದಿರುತ್ತೋ ಬೆಂದಿರುತ್ತಲ್ವ, ಸೊ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ, ಸೊ ಅದರಲ್ಲಿ ಬರುವಂತಹ ಒಂದು ಪೇಸ್ಟ್ ಏನಿರುತ್ತೋ ಸೊ ಅದನ್ನು ನೀವು ತಲೆಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ವಾರದಲ್ಲಿ ಒಂದ್ಸಲ ಮಾಡ್ಕೊಳ್ಳಿ, ಆವಾಗಲೇ ಕೂದಲು ಚೆನ್ನಾಗಾಗೋದು, ಆಯಿತಾ. ಕೂದಲು ತುಂಬ ಉದ್ದವಾಗಿ ದಟ್ಟವಾಗಿ ಮತ್ತು ಕೂದಲು ಉದ್ರೋಗೋದು ತಪ್ಪಿಸುತ್ತೆ ಅದು. ಸೊ ಈ ಒಂದು ಮೆಥಡ್ನ ಮಾಡ್ಕೊಳ್ಳಿ, ಯಾವುದು ಅಕ್ಕಿ ಮತ್ತು ಫ್ಲ್ಯಾಕ್ ಸೀಡ್ಸ್ದು ಯೂಸ್ ಮಾಡೋದ್ರಿಂದ. ಸೊ ಅದು ಕೂದಲು ಚೆನ್ನಾಗಾಗಂಗೆ ಮಾಡುತ್ತೆ. ಮತ್ತು ನಿಮಗೆ ಬೇಕಾಗಿರುವಂತಹ ಅದು ಕೂದಲುದು ಹೇರ್ ಫಾಲಿಕಲ್ಸ್ ಅಂತಾರಲ್ಲ ಫ್ರೆಂಡ್ಸ್, ಅದೆಲ್ಲ ಸ್ಟ್ರೆಂಥನ್ ಮಾಡುತ್ತೆ, ಆಯಿತಾ. ಸೊ ಅದನ್ನು ಒಂದ್ಸಲ ಟ್ರೈ ಮಾಡಿ, ವೀಕ್ಲಿ ಒನ್ಸ್ ಆ ಥರ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಬನ್ನಿ. ಸೊ ನೋಡಿ, ಮೂರನೇದು ಇಂಗ್ರೀಡಿಯೆಂಟ್ ಏನು ನಾನು ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಇವತ್ತಿನ ಬ್ಲಾಗಲ್ಲಿ ಕೂದಲು ಕಪ್ಪಾಗೋದಕ್ಕೆ, ದಪ್ಪ ಆಗೋದಕ್ಕೆ ಮತ್ತು ಕೂದಲು ಉದುರದೇ ಇರೋದಕ್ಕೆ ನಾನು ತೋರಿಸ್ತಾ ಇರೋದು, ವ್ಲಾಗ್ ಮಾಡ್ತಾ ಇರೋದು. ಮತ್ತು ನಿಮ್ಮದು ಕೂದಲು ತುಂಬ ಶೈನಿಂಗ್ ಆಗಿ ಸಿಲ್ಕಿ ಸ್ಮೂತ್ ಏರ್ ಆಗೋದಕ್ಕೆ ತೋರಿಸ್ತಾ ಇರೋದಲ್ವಾ. ಸೊ ನೀವೇನು ಮಾಡಿ ಅಂದರೆ, ಬೆಟ್ಟದ ನಲ್ಲಿಕಾಯ್ದು ಈ ಥರ ತೊಗೊಳ್ಳಿ ಫ್ರೆಂಡ್ಸ್. ಡೈಲಿ ಒಂದೊಂದು ಬೆಟ್ಟದ ನಲ್ಲಿಕಾಯಿ ತಿನ್ಕೊಂಬನ್ನಿ. ನಾನು ಆ್ಯಕ್ಚುಲಿ ಗೊತ್ತಾ ಫ್ರೆಂಡ್ಸ್ ನಿಮಗೆ, ನಾನು ಡೈಲಿ ಬೆಟ್ಟದ ನಲ್ಲಿಕಾಯಿ ತಿಂತೀನಿ. ಈವನ್ ಆರೆಂಜ್ ಕೂಡ ತಿಂತೀನಿ. ಆರೆಂಜ್ ತಿನ್ನೋದ್ರಿಂದ ವೈಟಮಿನ್ ಸಿ ಇರೋದ್ರಿಂದ, ಇದ್ರಲ್ಲೂ ಅಷ್ಟೇ ಸಿಕ್ಕೋಡೆ ವೈಟಮಿನ್ ಸಿ ಇರುತ್ತೆ ಗೊತ್ತಾ. ಸೊ ನಿಮ್ಮದು ಸ್ಕಿನ್ನು ಚೆನ್ನಾಗಿ ಮಾಡುತ್ತೆ, ಪ್ಲಸ್ ನಿಮ್ಮದು ಕೂದಲೂ ಚೆನ್ನಾಗಿ ಮಾಡುತ್ತೆ. ಸೊ ಅದನ್ನೇ ಹೇಳಿದ್ದು, ನಾನು ಏನೇ ಒಂದು ತೋರಿಸ್ತಾ ಇದ್ರು ಎರಡಕ್ಕೂ ಅನ್ವಯಿಸುತ್ತೆ, ಆಯಿತಾ. ಸೊ ಇದನ್ನು ಡೈಲಿ ತಿನ್ಕೊಂಬನ್ನಿ. ಸೊ ನಲ್ಲಿಕಾಯಿ ಏನು ಗೊತ್ತಾ, ಕೆಲವ್ರಿಗೆ ನೀವು ಹಾಗೆ ತಿನ್ನೋಕ್ಕೆ ಅಭ್ಯಾಸ ಇರೋರು ತಿನ್ನಿ, ಇನ್ನು ಕೆಲವ್ರಿಗೆ ನಿಮ್ಗೆ ಅಕಸ್ಮಾತ್ ಹುಳಿ ಥರ ಅನಿಸಿದ್ರೆ ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಹಾಕ್ಕೊಂಡು ನೀವು ತಿನ್ಬೋದು, ಆಯಿತಾ. ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕ್ಕೊಂಡು ನೀವು ತಿನ್ನಿ. ಸೊ ಇದು ಚೆನ್ನಾಗಿರುತ್ತೆ, ಬನ್ನಿ, ಆಯಿತಾ. ಒಂದೇನು ಅಂದರೆ ಇಂಟೇಕ್ ಮಾಡೋದ್ರ ಬಗ್ಗೆ ಹೇಳಿದೆ. ಇನ್ನೊಂದೇನು ಅಂದರೆ, ನಿಮ್ಮ ಕೂದಲು ತುಂಬ ಚೆನ್ನಾಗಿ ಕಪ್ಪಿಡಿಬೇಕು,
ಕೂದಲು ಬೇಗ ಬೆಳ್ಳಗಾಗಬಾರ್ದು ಅಂದರೆ ನೀವೇನು ಮಾಡಬೇಕು ಅಂದರೆ ಫ್ರೆಂಡ್ಸ್, ಸೊ ನೋಡಿ ಈ ಥರ ಬೆಟ್ಟದ ನೆಲ್ಲಿಕಾಯಿನ ಒಂದು 5-6 ತೊಗೊಂಡ್ಬಿಟ್ಟು ಅದನ್ನು ಒಂದು ಪೇಸ್ಟ್ ಥರ ಮಾಡ್ಕೊಳ್ಳಿ, ಮಿಕ್ಸಿಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಆಯಿತಾ. ಸೊ ನೀವು ಆ ಥರ ಪೇಸ್ಟ್ ಮಾಡುವಾಗ ನೀವು ಯಾವುದನ್ನು ಆ್ಯಡ್ ಮಾಡ್ಕೋಬೋದು ಅಂದರೆ ಸ್ವಲ್ಪ ಇದು ಯಾವುದದು ಈ ಇದ್ರದ್ದು ದಾಸವಾಳದ ಹೂ ಬರುತ್ತೆ ನೋಡಿ, ದಾಸವಾಳ ಹೂ ಇರುತ್ತಲ್ಲ, ಸೊ ಕೆಂಪು ದಾಸವಾಳ ನಾನು ಹೇಳ್ತಾ ಇರೋದು. ಸೊ ಅದ್ರದ್ದು ಮತ್ತು ಇದು ಹಾಕಿ ಮಿಕ್ಸ್ ಮಾಡಿದಾಗ ಒಂದು ಸ್ವಲ್ಪ ಸಾಫ್ಟ್ ಆಗಿರುವಂತಹ ಟೆಕ್ಸ್ಚರ್ ಬರುತ್ತೆ. ಸೊ ಅದನ್ನು ನೀವೇನು ಮಾಡಬೇಕು ಅಂದರೆ, ನೀವು ಮಲಗ್ತಿರಲ್ಲ ಆವಾಗ ರೂಟ್ ಹತ್ರ ಹಿಂಗೆ ಹಚ್ಕೊಂಬಿಡಿ. ಅದನ್ನೆಲ್ಲ ನೀವು ಶೋಧಿಸ್ಬೇಕು, ಬರೀ ಅದ್ರದ್ದು ರಸ ಮಾತ್ರ ಬರಬೇಕು, ಅದನ್ನು ನಾನು ಹೇಳ್ತಾ ಇರೋದಾಯ್ತಾ. ಪೇಸ್ಟ್ ಥರ ಅಲ್ಲ, ರಸ ಥರ ಇರಬೇಕದು. ಸೊ ಒಂದು ಕಾಟನಲ್ಲಿ ಒಂದು ಹತ್ತಿನಲ್ಲಿ ಡಿಪ್ ಮಾಡಿಬಿಟ್ಟು ಬರೀ ರೂಟ್ಗೆಲ್ಲ ಹಾಕ್ಕೊಂಡು ಮಲ್ಕೊಂಬಿಡಿ, ಓವರ್ ನೈಟ್ ಬಿಟ್ಟುಬಿಡಿ. ಸೊ ಮಾರನೇ ದಿನ ಎದ್ದ ತಕ್ಷಣ ಅದೇನು ಮಾಡುತ್ತೆ ಗೊತ್ತಾ, ರಾತ್ರಿ ಹೊತ್ತೇ ನಮ್ಮದು ಸ್ಕಿನ್ದಾಗಿರ್ಬೋದು ಮತ್ತು ಕೂದಲದಾಗಿರ್ಬೋದು, ಸೊ ಅದ್ರದ್ದೆಲ್ಲ ಏನೊಂದು ಸೆಲ್ಸ್ ಇರುತ್ತೋ ಅದು ಆ್ಯಕ್ಟಿವೇಟ್ ಆಗುತ್ತೆ. ರಾತ್ರಿ ಹೊತ್ತೇ ಅದ್ರದ್ದು ಕೆಲಸ ಮಾಡೋದಾಯ್ತಾ. ಅದಕ್ಕೆ ನೋಡಿ ರಾತ್ರಿ ಹೊತ್ತು ನೈಟ್ ಕ್ರೀಮ್ಸ್ ಆಗಿರ್ಬೋದು, ಸೊ ಅದೆಲ್ಲ ಯಾಕೆ ಹೇಳೋದು ಅಂದರೆ, ಸೊ ರಾತ್ರಿ ಹೊತ್ತು ನಮ್ಮದು ಸ್ಕಿನ್ ತುಂಬ ಚೆನ್ನಾಗಿ ಮಾಡುತ್ತೆ ಅಂತ. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಯಾವುದೋ ಅಕಸ್ಮಾತ್ ಇಲ್ವಾ, ಜಸ್ಟ್ ಒಂದು ತುಪ್ಪ ತೊಗೊಳ್ಳಿ, ಇಲ್ಲ ಕೊಬ್ಬರಿ ಎಣ್ಣೆ ತೊಗೊಳ್ಳಿ, ಬೇರೆ ಯಾವ ಎಣ್ಣೆನೂ ತೊಗೊಳ್ಬಾರ್ದು. ಸೊ ನನ್ನ ವ್ಲಾಗಲ್ಲಿ ಯಾರೋ ಒಬ್ರು ಹೇಳ್ತಾ ಇರೋ, ಅವ್ರ ಫ್ರೆಂಡ್ ಯಾರೋ ರೆಕಮೆಂಡ್ ಮಾಡಿದ್ರು ಅಂದ್ಬಿಟ್ಟು ಎಳ್ಳೆಣ್ಣೆ ಏನೋ ಮುಖಕ್ಕೆ ಹಾಕ್ಬಿಟ್ಟು ಫುಲ್ ಕಪ್ಪಾಗಿದೆ ಮುಖ ಅಂತ. ಸೊ ದಯವಿಟ್ಟು ಆ ತಪ್ಪನ್ನ ಯಾರು ಮಾಡಬೇಡಿ ಫ್ರೆಂಡ್ಸ್. ಎಳ್ಳೆಣ್ಣೆ ಯಾರು ಹಾಕ್ತಾರೆ ಮುಖಕ್ಕೆ ಹೇಳಿ ಅಲ್ವಾ. ಸೊ ಯಾವಾಗ್ಲೂ ಕೊಬ್ಬರಿ ಎಣ್ಣೆ ಹಾಕ್ಬೇಕೇ ಹೊರತು ಎಳ್ಳೆಣ್ಣೆ ಯಾವತ್ತೂ ಹಾಕ್ಬಾರ್ದು ಆಯಿತಾ. ಸೊ ಎಳ್ಳೆಣ್ಣೆ ಯಾವಾಗ್ಲೂ ದೀಪಕ್ಕೆ ಉಪಯೋಗಿಸಿ, ಸೊ ಇದಕ್ಕೆ ಮಾತ್ರ ಯೂಸ್ ಮಾಡಲೇಬಾರ್ದು, ಸ್ಕಿನ್ ಹಾಳಾಗ್ಬಿಡುತ್ತೆ ಆಯಿತಾ. ಸ್ಕಿನ್ದೊಂದು ಏನೊಂದು ಟೋನ್ ಇರುತ್ತೋ 7 ಲೇಯರ್ಸ್ ಇರುತ್ತೆ ಫ್ರೆಂಡ್ಸ್, ನಮ್ಮ ಒಂದು ಸ್ಕಿನ್ದು 7 ಲೇಯರ್ಸ್ ಇರುತ್ತೆ. ಈವನ್ ನೀವು ಪಿಗ್ಮೆಂಟೇಷನ್ ಆದಾಗ ಏನಾಗುತ್ತೆ ಅಂದರೆ, ನಿಮ್ಮದು ಫಸ್ಟ್ ಲೇಯರ್ ಫುಲ್ ಹೊಟ್ಟೋಗ್ಬಿಟ್ಟಿರುತ್ತೆ. ಅದಕ್ಕೆ ಸ್ಕಿನ್ನು ತಿನ್ನಾಗದಾಗ ಅದೆಲ್ಲ ಇಲ್ಲೆಲ್ಲ ಮಾರ್ಕ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ನು, ಸೊ ಅದೆಲ್ಲ ಬರೋದೇ ಅದಕ್ಕೆ ಆಯಿತಾ. ಸೊ ಅದಕ್ಕೇ ಆದಷ್ಟು ನಿಮ್ಮ ಸ್ಕಿನ್ನ ಚೆನ್ನಾಗಿ ಇಟ್ಕೊಂಡಿರಿ. ಸೊ ನೀವೇನು ಮಾಡದಿರೋ ಪರವಾಗಿಲ್ಲ, ಜಸ್ಟ್ ಒಂದು ತುಪ್ಪನ ಅಪ್ಲೈ ಮಾಡಿಬಿಟ್ಟು ಮಲ್ಕೊಳ್ಳಿ ರಾತ್ರಿ ಹೊತ್ತು, ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ ಗೊತ್ತಾ. ತುಪ್ಪ ಹಾಕಿ, ಇಲ್ಲಾಂದರೆ ಜಸ್ಟ್ ಒಂದು ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿ ಮಲಗಿ, ಒಂಥರ ನಿಮಗೆ ಗೊತ್ತಿಲ್ಲದಿರಂಗೆ ನ್ಯಾಚುರಲ್ ಗ್ಲೋ ಚೆನ್ನಾಗಿ ಬರುತ್ತೆ. ತುಂಬ ಬ್ಯೂಟಿಫುಲ್ ಆಗಿರುವ ಸ್ಕಿನ್ ನಿಮ್ಮದು ಚೆನ್ನಾಗಾಗುತ್ತೆ ಆಯಿತಾ. ಸೊ ಇವಾಗ ಬಂದು ಹೇಳ್ತೀನಿ, ಇವಾಗ ನಿಮಗೆ ಯಾವ್ದು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮದು ಕೂದಲು ತುಂಬ ಚೆನ್ನಾಗಬೇಕು, ಪ್ಲಸ್ ನಿಮ್ಮದು ಮುಖನೂ ಚೆನ್ನಾಗಾಗಬೇಕು. ಸೊ ಅದಕ್ಕೇನು ಮಾಡಿ ಅಂದರೆ, ಡೈಲಿ ಒಂದೊಂದು ಆ್ಯಪಲ್ನ ತಿನ್ಕೊಂಬನ್ನಿ. ಆ್ಯಪಲ್ ಏನು ಗೊತ್ತಾ, ತುಂಬ ಒಳ್ಳೆಯದು. ಸೊ ನೀವು ABC ಜ್ಯೂಸ್ದು ಕೇಳಿರ್ತೀರಲ್ಲ, ABC ಜ್ಯೂಸ್ ಯಾವ್ದು ಹೇಳಿ, ಆ್ಯಪಲ್ ಮತ್ತು ಕ್ಯಾರೆಟ್ ಮತ್ತು ಬೀಟ್ರೂಟ್ ಅಲ್ವಾ. ಸೊ ಆ್ಯಪಲ್ಲು, ಕ್ಯಾರೆಟು, ಬೀಟ್ರೂಟು, ಸೊ ಇದ್ರದ್ದು ಒಂದು ಜ್ಯೂಸ್ನ ಕುಡಿಯೋದಕ್ಕೆ ಆದಷ್ಟು ಟ್ರೈ ಮಾಡಿ. ಸೊ ನಾನು ಒಂದು ಹೇಳ್ತೀನಿ, ನಿಮಗೆ ಕಂಟಿನ್ಯೂಸ್ ಆಗು ಕುಡಿಯೋಕೆ ಆಗದೆ ಇದ್ರೂ ಜಸ್ಟ್ ಒಂದು ವಾರ ಥರ ಇಟ್ಕೊಳ್ಳಿ, 7 ಡೇಸ್ ಚಾಲೆಂಜ್ ಥರ ಮಾಡ್ಕೊಳ್ಳಿ ಆಯಿತಾ. 7 ಡೇಸ್ ಚಾಲೆಂಜ್ ಥರ ಮಾಡ್ಕೊಂಡಾಗ ಅದಕ್ಕೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅದು. ಸೊ ನೀವು ಆ ಥರ ABC ಜ್ಯೂಸ್ ಮಾಡ್ಕೊಳ್ಳುವಾಗ ಯಾವಾಗಾರ ನಾನು ಬ್ಲಾಗಲ್ಲೇ ಮಾಡಿ ತೋರಿಸ್ತೀನಿ ಹೆಂಗೆ ಮಾಡ್ಕೋಬೋದು ಅಂತ. ಸೊ ಅದಕ್ಕೆ ಒಂದು 2-3 ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋರು ಚೆನ್ನಾಗಿರುತ್ತೆ. ಅದು ನೆಕ್ಸ್ಟ್ ಯಾವಾಗಾರ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಅದು ಬೆಟರು ಆಯಿತಾ. ನಿಮ್ಮದು ಸ್ಕಿನ್ನು ಚೆನ್ನಾಗಿ ಮಾಡುತ್ತೆ, ವೈಟಮಿನ್ A ಇರೋದ್ರಿಂದ ಮತ್ತು ವೈಟಮಿನ್ C ಇರೋದ್ರಿಂದ. ಸೊ ಅದೆಲ್ಲ ನಿಮ್ಮದು ಸ್ಕಿನ್ ಟೆಕ್ಸ್ಚರ್ನ ಚೆನ್ನಾಗಿ ಮಾಡುತ್ತೆ, ಪ್ಲಸ್ ನಿಮ್ಮದು ಕೂದಲು ಚೆನ್ನಾಗಾಗುತ್ತೆ. ಅದನ್ನೇ ಹೇಳ್ತಾ ಇರೋದು, ಕೂದಲು ತುಂಬ ಚೆನ್ನಾಗಾಗುತ್ತೆ. ಮತ್ತು ಇವಾಗ ಬನ್ನಿ ಫ್ರೆಂಡ್ಸ್, ಮುಖ ಚೆನ್ನಾಗಾಗಬೇಕು, ಪ್ಲಸ್ ನಿಮ್ಮ ಕೂದಲು ತುಂಬ ಬ್ಯೂಟಿಫುಲ್ ಆಗಿ ಕಾಣಬೇಕು, ಮತ್ತು ಸ್ವೆಟ್ ಬರಬಾರ್ದು ಅವಾಗವಾಗ. ಅಂದರೆ ಇವಾಗೆಲ್ಲ ಸಮ್ಮರ್ ಇರೋದ್ರಿಂದ ನೀವು ಏನಾರು ಹೊರಗಡೆ ಹೋದ ತಕ್ಷಣ, ಸೊ ಕೆಲವ್ರಿಗೆಲ್ಲ ತುಂಬ ಸ್ವೆಟ್ ಆಗ್ತೀರಲ್ವಾ, ಹೊರಗಡೆ ಹೋಗಿ ಬಂದ ತಕ್ಷಣ ಫುಲ್ ಬೆವ್ತೋದಂಗೆ ಆಗಿರ್ತೀರ. ಸೊ ಅದಕ್ಕೇನು ಮಾಡಬೇಕು ಅಂದರೆ ಡಿಟಾಕ್ಸ್ ವಾಟರು ಆಯಿತಾ. ಸೊ ನಾನು ಯಾವಾಗಲೂ ಡೈಲಿ ಕುಡಿತೀನಿ. ಸೊ ಅದು ಕೆಲವ್ರಿಗೆ ಗೊತ್ತಿರುತ್ತೆ, ಹೊಸೊಬ್ಬರು ನನ್ನ ಬ್ಲಾಗ್ ಯಾರು ನೋಡ್ತಾ ಇದ್ದೀರೋ ಅವ್ರಿಗೆ ಗೊತ್ತಿರಲ್ಲ ಅಲ್ವಾ. ಸೊ ಅದನ್ನು ಹೇಳ್ತೀನಿ ನಾನು. ಸೊ ನೋಡಿ ಫ್ರೆಂಡ್ಸ್, ಇದ್ರಲ್ಲಿ ತೋರಿಸ್ತಾ ಇದ್ದೀನಿ, ಆ್ಯಕ್ಚುಲಿ ಇದು ಫುಲ್ ಮೇಲ್ವರೆಗೂ ಬಂದ್ಬಿಟ್ಟಿದೆ. ಸೊ ಈ ಥರ ಒಂದು ಪಾತ್ರೆಯಲ್ಲಿ ನೀವು ತಗೊಂಡು, ಯಾವ್ದು ಬೇಕಾರಾಗಿರ್ಬೋದು, ಸ್ಟೀಲ್ ಪಾತ್ರೆ ಯಾರಾಗಿರ್ಬೋದು, ಯಾವ್ದಾರ ಆಯಿತಾ, ಅದರಲ್ಲಿ ತಗೊಂಡು ನೀವು ಏನು ಒಂದು ನೀರನ್ನ ಫಿಲ್ ಮಾಡಿಬಿಡಿ. ಸೊ ಆಯಿತಾ ಫ್ರೆಂಡ್ಸ್, ನೀರನ್ನ ಫಿಲ್ ಮಾಡಿ ಆಮೇಲೆ ಆ ನೀರಿಗೆ ನೀವೇನು ಅಪ್ಲೈ ಏನು ಹಾಕಬೇಕು ಅದಕ್ಕೆ ಅಂದರೆ, ಪುದೀನ ಹಾಕಿ, ಒಂದು ಸ್ವಲ್ಪ ಚಿಯಾ ಸೀಡ್ಸ್ ಹಾಕಿ, ಮತ್ತು ಸೌತೆಕಾಯಿದು ಸ್ಲೈಸಸ್ ಹಾಕಿ, ಮತ್ತು ಒಂದು ಸ್ವಲ್ಪ ಲೆಮನ್ದು ಸ್ಲೈಸಸ್ ಹಾಕಿ. ಅವಾಗ ಏನಾಗುತ್ತೆ ಅಂದರೆ ಅದ್ರದ್ದು ಒಂದು ರಸ, ಅದರದ್ದು ಇದೆಲ್ಲ ಅದರೊಳಗಡೆ ಬಿಟ್ಕೊಂಡಿರುತ್ತೆ. ಸೊ ಅದನ್ನು ನೀವು ಮಾರ್ನಿಂಗ್ ಹಾಕಿ ಬಿಟ್ಬಿಟ್ಟಾಗ ಇಡೀ ನೈಟ್ ಆ ನೀರನ್ನ ಉಪಯೋಗಿಸಿ. ಮಾಮೂಲಿ ನೀರು ಕುಡಿಯೋ ಜಾಗದಲ್ಲಿ ಅದನ್ನು ತೊಗೊಂಡಾಗ ಏನು ಅಂದರೆ ರಿಫ್ರೆಶ್ಮೆಂಟ್ ಆಗುತ್ತೆ, ಡಿಟಾಕ್ಸ್ ವಾಟರು. ಈವನ್ ನಿಮ್ಮದು ಫ್ಯಾಟ್ ಕೂಡ ಬರ್ನ್ ಮಾಡುತ್ತೆ ಆಯಿತಾ, ಬಾಡಿಲಿರೋ ಫ್ಯಾಟ್ ಕೂಡ ಬರ್ನ್ ಮಾಡುತ್ತೆ. ಸೊ ಬ್ಯೂಟಿಫುಲ್ ಸ್ಕಿನ್ ಆಗುತ್ತೆ, ಬ್ಯೂಟಿಫುಲ್ ಹೇರ್ ಬರುತ್ತೆ. ಯಾರಿಗೆ ಬೇಕೋ ಇದನ್ನು ಟ್ರೈ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು ಬ್ಯೂಟಿಫುಲ್ ಸ್ಕಿನ್ ಪ್ಲಸ್ ಬ್ಯೂಟಿಫುಲ್ ಹೇರ್, ಅಂದರೆ ಕೂದಲು ಚೆನ್ನಾಗಿ ಬರೋಂಗೆ
ಯಾವ ಒಂದು ರೆಮಿಡಿ ಮಾಡ್ಕೋಬೋದು ಅನ್ನೋದು ತೋರಿಸಿದ್ದೀನಿ. ಅಂದರೆ ತಿಕ್ಕಾಗಿ ಚೆನ್ನಾಗಿ ಕಾಣಿಸಂಗೆ ಯಾವ ಒಂದು ರೆಮಿಡಿ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಮತ್ತು ಐಪ್ ಆಪ್ಷನ್ ಇದ್ದರೆ ಹೈಪ್ ಕೂಡ ಮಾಡಿ ಫ್ರೆಂಡ್ಸ್. ಸೊ ಎನಿ ಕ್ವೇರೀಸ್ ಇದ್ದರೆ ನಿಮ್ಗೆ ಎನಿ ಡೌಟ್ ಇದ್ದರೆ ಇದ್ರ ಬಗ್ಗೆ ನೀವು ಕೇಳ್ಬೋದು ಆಯಿತಾ. ಸೊ ನಾನು ರಿಪ್ಲೈ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.